ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಇಷ್ಟ ಬೇಗ ಬಂದ ಇವನು? ಅಯ್ಯೋ, ಎಲ್ಲಿದ್ದೀರಾ ಮಾಮ್? ಎಲ್ಲಿದ್ದೀರಾ? ಭಾರ ಇಲ್ಲ ಅನ್ಸತ್ತೆ ಅಲ್ವಾ ನಂದೀಶಾ? ನೀವ್ ಅನ್ಕೊಂಡ್ಬಿಟ್ರೆ ಆಗ್ಬಿಡತ್ತಾ? ಹೊರನಗ್ ತಾನೇ ಗೊತ್ತಾಗೋದು ತೂಕ. ನಾನ್ ಹೇಳಿಲ್ವಾ? ಮಗುನ ಈ ಕಡೆ ತಿರುಗಿಸಿ. ಈ ಕಡೆ. ದತ್ತು ತಗೊಂಡಿರೋ ಮಗು ಅಲ್ವಾ, ಇವ್ರೇನ್ ಅದನ್ನ ವಾಪಸ್ ಕಳ್ಸ್ಬಿಡಲ್ಲ. ಮಹಾರಾಣಿ ತರ ಸವಾರಿ ಮಾಡ್ಸಿದ್ರೆ ನಮ್ದೇ ದೃಷ್ಟಿ ಬೀಳೋ ಹಾಗಿದೆ. ದೃಷ್ಟಿ ಬೀಳತ್ತೆ ನಾನ್ ಹೇಳ್ತಿದ್ರೆ ನೀವೇನ್ರಿ ನನ್ನನ್ನೇ ಬೀಳ್ಸಕ್ ನೋಡ್ತಿದ್ದೀರಾ? ಏಯ್, ನನ್ ಮಾಮ್ ಹುಡ್ಕೊಂಡ್ ಬಂದೆ ಕಣೆ. ಹಾ, ನಾನು ಎಲ್ಲಿಗೆ ಹೋಗ್ತೀನಿ ಅಂತ ನೀನ್ ಅಷ್ಟೊಂದು ಅರ್ಜೆಂಟಲ್ಲಿ ಬಂದೆ? ಏನಿಲ್ಲ ಮಾಮ್, ಅವ್ರು ಬಂದಿದ್ದಾರೆ. ನಿಮ್ ಮಮ್ಮಿ ಅವ್ರ ಹಸ್ಬೆಂಡಾ? ಏಯ್ ಚಿಚಿ, ಲ್ಯಾಬ್ ಅವನು ಕಣೆ. ಅಲ್ಲಿ ನೋಡಿ ಬಂದ್ಬಿಟ್ರು. ಇದಕ್ಕೆ ಯಾಕೆ ನೀನು ಅಷ್ಟು ಅರ್ಜೆಂಟಲ್ಲಿ ಬಂದೆ ಬ್ರೋ? ವಲ್ಲಭನ್ಗೆ ನನ್ ಮೇಲಿರೋ ಕನ್ಸರ್ನ್ ನಿನಗಿಲ್ವಲ್ಲ ವಿಕ್ರಾಂತ್? ಮಾಮ್, ಒಂದು ನಿಮಿಷ. ರಿಪೋರ್ಟ್ ಅದು ಯಾವಾಗ ಬರುತ್ತೆ ಅಂತ ಎಲ್ಲರೂ ಟೆನ್ಷನಲ್ಲಿ ಕಾಯ್ತಿದ್ವಿ. ಅವ್ನು ಬಂದಾಗಿದೆ. ಮೊದಲು ರಿಪೋರ್ಟ್ ನೋಡೋಣ, ಆಮೇಲೆ ಮಾತಾಡೋಣ. ಏನ್ ಬಂದಿದೆ? ನೀವೇ ನೋಡಿ ಮೇಡಮ್. ಆ ಹಾಳೆನ ನೋಡ್ತಿದ್ದ ಹಾಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮಾತೆ. ಆ ರಿಪೋರ್ಟ್ ಇಲ್ಲಿ ಕೊಡಿ, ನಾನ್ ನೋಡ್ತೀನಿ. ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗಲ್ವಾ? ಹೇಳಿ. ಪ್ಲಸ್ಸಾ ಮೈನಸ್ಸಾ ಅಂತ ಅವಳಿಗೆ ಹೇಳಕ್ ಬರಲ್ವಾ? ನನ್ಗದೆಲ್ಲ ಚೆನ್ನಾಗಿ ಗೊತ್ತಾಗತ್ತೆ ಅತ್ತೆ. ಮೇಡಮ್, ಪರವಾಗಿಲ್ಲ, ಕೊಡಿ. ಒಂದು ನಿಮಿಷ. ಗಾಯತ್ರಿ ಪುಟಿನ ನಾನು ಎತ್ಕೋತೀನಿ. ಇವಳು ನೈನೇ ಅದಕ್ಕೆ ಮಗುನೇ ಅಂತ ಗೊತ್ತಾದ್ರೆ ನನ್ನ ಕೈಯಾರೆ ವಿಶಾಲ್ ಬ್ರೋ ಕೈಗೆ ಈ ಮುದ್ದು ಮಗುನ ಕೊಡ್ತೀನಿ. ಯಾಕೋ ಇಷ್ಟೊಂದು ಬಿಲ್ಡಪ್? ಅವತ್ತು ಗಾನವಿನ ಕೊಟ್ಟ ಹಾಗೆ ಈಗ ಗಾಯತ್ರಿನ ಕೊಡ್ಬೇಕು ಅನ್ಕೊಂಡಿದ್ದಾನೆ. ಐಡಿಯಾ ಚೆನ್ನಾಗಿದೆ ವಿಕ್ರಾಂತ್, ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂದ್ ವೇಳೆ ಇಲ್ಲ ಅಂತ ಗೊತ್ತಾದ್ರೆ? ನನ್ ತಂಗಿ ನೈನಿಗೆ ಕೊಟ್ಬಿಡ್ತಾನೆ. ಮಗು ಗಾಯತ್ರಿ ಅತ್ತೆ ಹೌದೋ ಇಲ್ವೋ ಅನ್ನೋದು ಅನಾವಶ್ಯಕ. ಅನುಮಾನನ್ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದೇ ಅಲ್ವಾ? ಇವಾಗ ಅದನ್ನೇ ಮಾಡಿದ್ದಾರೆ. ಸುಮ್ನಾ, ಇನ್ನೂ ಆ ರಿಪೋರ್ಟ್ನ ಕೈಯಲ್ಲೇ ಯಾಕೆ ಹಿಡ್ಕೊಂಡಿದ್ಯಾ? ಏನಿದೆ ನೋಡ್ಬಿಟ್ಟು ಹೇಳು. ಸರಿ ಅಕ್ಕ. ಓ, ದೊಡ್ಡಮ್ಮನೆ ಅನ್ನೋ ರಿಸಲ್ಟ್ ಬರ್ಲಿ ಅಂತ ವಿಶಾಲ್ ಬ್ರೋ ಅವ್ರ ಅಮ್ಮನ ಫೋಟೋ ಕಡೆ ನೋಡ್ಕೊಂಡು ಬೇಡ್ಕೋತಾ ಇದ್ದಾನೆ. ನೋಡಿದ್ರ ಮಾಮ್? ಪ್ರೀತಿ ಇರತ್ತಲ್ವೋ? ವಿಶಾಲಾಕ್ಷಮ್ಮ ತಾಯಿ, ನನ್ನ ಅನುಮಾನಕ್ಕೆ ಒಂದು ಕೊನೆ ಹಾಡಮ್ಮ. ಸುಮ್ಮನಮ್ಮ ಮುಖ ಯಾಕತ್ರ ಮಾಡ್ಕೊಂಡ್ಲು? ಏನಾಯ್ತಮ್ಮ? ಈ
ಪಾಪು ಈ ಪಾಪು ಗಾಯತ್ರಿನ ಬ್ರೋಗ್ ಹೋಗಿ ಕೊಡ್ಲಾ ಈಗ? ಗಾಯತ್ರಿ ಪುಟ್ಟಿ ಆ ಮಗುನೇ ಹೇಳು ಸುಮನ. ಶಾಸ್ತ್ರಿಗಳ ಮೊಮ್ಮಗಳು ಗಾಯತ್ರಿ ನಮ್ಮ ಅಕ್ಕನ್ಗೆ ಹುಟ್ಟಿರೋ ಗಾಯತ್ರಿ ಅತ್ತೆ ಅಂತೂ ಅಲ್ಲ. ಸುಮನ, ನೆಗೆಟಿವ್ ಬಂದಿದ್ಯಾ? ಹೌದಾ ಬಾವಾ, ರಿಸಲ್ಟು ನೆಗೆಟಿವ್ ಅಂತ ಬಂದಿದೆ. ಸರಿಯಾಗಿ ಚೆಕ್ ಮಾಡಿದ್ಯಾ ಸುಮನ? ತುಂಬ ಸರಿ ಚೆಕ್ ಮಾಡಿದ್ದೀನಿ ಮೇಡಮ್. ಚೆಕ್ ಮಾಡಿದಾಗಲ್ಲ ನಮಗೆ ರಿಪೋರ್ಟು ನೆಗೆಟಿವ್ ಆಗೇ ಬಂದಿದೆ ಮೇಡಮ್. ಹಾಗ ಇಟ್ಸ್ ಓಕೆ. ಚಿಕ್ಕೇಚ್ಮನ್ರೇ, ಇನ್ನೂ ಏನ್ ನೋಡ್ತಿದ್ದೀರಾ? ಆ ಗಾಯತ್ರಿನ ನಮ್ಮ ಅಕ್ಕನ ಕೈಗೆ ವಾಪಸ್ ಕೊಡಿ. ಪರವಾಗಿಲ್ಲ, ಈ ಪುಟ್ಟು ಮಗುನ ನಾನೇ ಎತ್ಕೋತೀನಿ. ನಮ್ಮ ಅಮ್ಮನೇ ಆಗ್ಬೇಕು ಅಂತೇನಿಲ್ಲ, ಒಳ್ಳೆ ಮಗಳಾದ್ರೆ ಸಾಕು. ಕೊಡ ಇಲ್ಲಿ. ಟೆನ್ಷನ್ಗೆ ಉಸಿರು ಕಟ್ಟಿತ್ತು. ಈಗ ಡೌಟ್ ಕ್ಲಿಯರ್ ಆಯ್ತಲ್ಲ ನಯನಿ, ನೀನ್ ಡಿಸಪಾಯಿಂಟ್ ಆಗ್ಬೇಡ. ನಿನ್ ಗಾಯತ್ರಿ ಅತ್ತೆ ಇವತ್ತಲ್ಲ ಅಂದ್ರೂ ಮುಂದೆ ಯಾವತ್ತಾದ್ರೂ ನಿನಗ್ ಸಿಗ್ತಾರೆ. ಅಲ್ಲೋ ಇಲ್ಲೋ ಇದ್ದಾರೆ ಅಂತ ನಾವೇನ್ ಚಿಂತೆ ಮಾಡ್ತಿಲ್ಲ ಅತ್ತೆ. ಆ ಫೋಟೋ ನೋಡಿ ಸ್ವಲ್ಪ, ದೊಡ್ಡತ್ತೆ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಡ್ತಿದ್ದಾರೆ ಅಂತ. ಬಂದೇ ಬರ್ತಾರೆ. ಆವಾಗ ನಿಮ್ಮನ್ ಮಂಡಿ ಮೇಲೆ ಕೂರಿಸಿ ನಿಮ್ ಬೆನ್ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾರೆ. ಯಾಕೆ? ಅವ್ರ ಮೇಲೆ ಕುತ್ಕೊಂಡು ಆಟ ಆಡ್ತಾರೆ ರೀ. ಅರ್ಥ ಆಯ್ತಾ? ಎಲ್ಲ ಮಾಯೆಯ ರೀತಿಲಿದೆ ಅಂಬಾ. ಜಗತ್ ನಾಟಕ ಡಮ್ಮೋ ಡಮ್ಮ. ಅರ್ಥ ಆಗಿರಲ್ವಾ? ಕತ್ಲೆ ಆದ್ಮೇಲೂ ನೀನ್ ಇಲ್ಲಿಗೆ ಹುಡುಕೊಂಡು ಬಂದಿದ್ಯಾ ಅಂದ್ರೆ ಅನುಮಾನದ ಅಸ್ತ್ರಗಳು ನಿನ್ನ ಮೇಲೆ ದಾಳಿ ಮಾಡಿ ತಡ್ಕೊಳಕ್ಕಾಗದೆ ನೀನ್ ಇಲ್ಲಿಗೆ ಬಂದಿದ್ಯಾ. ಆದರೆ ನಿನ್ನ ನೆರಳು ನಿನ್ನ ಹಿಂಬಾಲಿಸಿದೆ ಅಂತ ನೀನು ತಿಳ್ಕೊಳ್ದೆ ಹೋದೆ. ಸ್ವಾಮೀಜಿ, ನನ್ನ ನೆರಳನ್ ಕೂಡ ನಾನು ನೋಡ್ಬೇಕು ಅನ್ಕೊಳ್ಳಿಲ್ಲ. ಅರ್ಥ ಆಗುತ್ತೆ ನಯನಿ. ನೆರಳಿಲ್ದೇ ಇರೋ ಆತ್ಮ ಪುನರ್ಜನ್ಮ ಹೊಂದಿದೆ ಅಂದ್ರೆ ಲೋಕ ಪೂರ್ತಿ ಅದರದೇನೆ. ನಿಮ್ಮತ್ತೆ ಅವ್ರನ್ನ ಚಿಕ್ಕ ಮಗು ರೂಪದಲ್ಲಿ ನೋಡ್ಬೇಕು ಅಂತ ಅನ್ಕೊಂಡೆ. ಅದು ಸಾಧ್ಯ ಆಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ? ವಿಶಾಲಾಕ್ಷಮ್ಮನ ಉಪಾಸಕರಾಗಿರೋ ನೀವ್ ಹೇಳಿದ್ರಿ, ಪರಮೇಶ್ವರನ್ ಪರಮ ಭಕ್ತೆಯಾಗಿರೋ ವಿಶಾಲಾಕ್ಷಿ ಕೂಡ ಹೇಳಿದ್ಲು. ಖಂಡಿತವಾಗ್ಲೂ ಅಮ್ಮವ್ರು ಎಲ್ಲಿದ್ದಾರೆ ಅಂತ ನಾವು ತಿಳ್ಕೊಳ್ಳೋ ಹಾಗೆ ದಾರಿ ತೋರಿಸೋ ಅಂತ ಬೆಳಕ್ ಬಂತು. ಶಾಸ್ತ್ರಿಗಳ ಮೊಮ್ಮಗಳಾಗಿರೋ ಗಾಯತ್ರಿನೇ ಗಾಯತ್ರಿ ಅಮ್ಮವ್ರೆ ಅಂತ ಖುಷಿ ಪಡ್ಬೇಕು, ಪರೀಕ್ಷೆ ಸರಿ ಬರಲಿಲ್ಲ ಅಂತ ದುಃಖ ಪಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಸ್ವಾಮೀಜಿ. ಫಲಿತಾಂಶ ಸಿಕ್ತು, ಆದ್ರೆ ಅದು ಅನ್ಕೊಂಡಿದ್ದಕ್ಕೆ ವಿರುದ್ಧವಾಗಿದೆ ಅಂತ ನಿನ್ ಮನಸ್ಸಿಗೆ ಬೇಜಾರಾಗಿದೆ ಅಷ್ಟೇ ಅಲ್ವಾ ನಯನಿ? ಹಾಗಂತ ಗಾಯತ್ರಿ ಮೇಲೆ ನಾನು ಪ್ರೀತಿ ತೋರಿಸ್ದೇ ಇರಲ್ಲ ಸ್ವಾಮೀಜಿ. ದತ್ತು ತಗೊಳಕ್ ಮುಂಚೆನೆ ತಾಯಿ ಹಾಲ್ಗೋಸ್ಕರ ಹಾತುರಿತಿದ್ಲು. ಮಾತು ಬರ್ದೇ ಇರೋ ಹಸ್ಕೂಸು ಮೂಕು ಜೀವಿ ಆಗಿರೋ ನಾಗರಾಜನ್ ಕಳಿಸಿ ಹಾಲ್ ತರಿಸ್ಕೊಂಡ್ಲು. ತಾಯಿ ಇಲ್ದಿರೋ ಮಗುಗೆ
ಅಮ್ಮ ಅದೇ ಅಂತ ನಾನು ತುಂಬ ಖುಷಿ ಪಟ್ಟೆ. ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗು ಅಲ್ಲ ಅಂತ ಗೊತ್ತಿದ್ರು ನನ್ನ ಪ್ರೀತಿಲಿ ಭೇದ ಭಾವ ಇರಲ್ಲ. ನಿನ್ ಬಗ್ಗೆ ನನಗೆ ಗೊತ್ತಲ್ಲಮ್ಮ. ಗಂಡನ್ನು ಕೂಡ ಚಿಕ್ಕ ಮಗು ತರ ನೋಡ್ಕೋತೀಯ. ಅವನ್ನ ಹೆತ್ತ ತಾಯಿನೂ ಕೂಡ ಚಿಕ್ಕ ಮಗು ತರ ಮಾಡ್ಕೊಂಡಿದ್ಯಾ. ಪ್ರಯೋಜನ ಏನಿದೆ ಸ್ವಾಮೀಜಿ? ಜನ್ಮ ಕೊಟ್ಟಿದ್ದೇನೆ ಹೊರತು ಅವಳು ನನ್ನ ಮಡ್ಲಿಗೆ ಕರ್ಕೊಳಕ್ ಆಗ್ತಿಲ್ಲ. ಅವ್ರಿರೋ ಜಾಗ ಗೊತ್ತಾಗುತ್ತೆ ಅಂತ ನೀವ್ ಹೇಳಿದ್ರು ನಾನ್ ತಿಳ್ಕೊಳಕ್ ಆಗ್ತಿಲ್ಲ ಅಂದ್ರೆ ನಾನೆಂತ ದುರಾದೃಷ್ಟವಂತೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ನಿಮ್ ದರ್ಶನ ಮಾಡೋದ್ರಿಂದನಾದ್ರೂ ಮನ್ಸಿಗೆ ನೆಮ್ಮದಿ ಸಿಗ್ಬೋದು ಅಂತ ಇಲ್ಲಿಗೆ ಬಂದೆ. ಹೋಗಿ ಬರ್ತೀನಿ. ಅಮ್ಮೋರಿರೋ ಜಾಗ ಯಾವಾಗ್ಲಾದ್ರೂ ತಿಳಿಲಿ ಬಿಡಿ. ಇನ್ನಾನ್ ಯೋಚಿಸಲ್ಲ. ಆ ಅಮ್ಮನವ್ರೆ ಅಮ್ಮವ್ರನ್ನ ಮನೆ ಕರ್ಕೊಂಡು ಬರೋವರೆಗೂ ನಾನು ಕಾಯ್ತೀನಿ. ಹೋಗಿ ಬರ್ತೀನಿ ಸ್ವಾಮೀಜಿ. ನನ್ನ ಮಕ್ಕಳು ಗಾಯತ್ರಿ ಗಾನವಿ ಇಬ್ರು ನನಗೋಸ್ಕರ ಕಾಯ್ತಾ ಇರ್ತಾರೆ. ಹೋಗಿ ಬರ್ತೀನಿ. ಶುಭಮಸ್ತು. ನಯನಿ ಹೊರಟಾಯ್ತು ವಿಶಾಲ, ಇನ್ನು ಹೊರಗೆ ಬಾ. ಎಲ್ಲ ಕೇಳಿಸ್ಕೊಂಡೆ ತಾನೆ? ನನ್ನ ಹೆಂಡತಿ ಮಾತಾಡಿದಿನ ಕೇಳಿಸ್ಕೊಂಡೆ ಸ್ವಾಮಿ. ಹಾಗೆ ತಾಯಿ ಅನುಭವಿಸ್ತಿರೋ ನೋವನ್ನು ಕೂಡ ಕಣ್ಣಾರೆ ನೋಡಿದೆ. ಪಾಪ ಅನ್ಸ್ತಿದ್ಯಾ ವಿಶಾಲ? ನೋವಾಗ್ತಿದ್ರು ಕೂಡ ಧೈರ್ಯ ತಂದ್ಕೋಬೇಕಾಗಿರೋ ಪರಿಸ್ಥಿತಿ ಅಲ್ವಾ ಸ್ವಾಮೀಜಿ? ನೀವೇ ಹೇಳ್ತಿರ್ತೀರಾ ವಿಧಿವಿಧಾನುಸಾರ ನಡ್ಕೋಬೇಕು ಅಂತ. ಅದಕ್ಕೆ ನನಗೆ ನೀವು ಹೇಳ್ದಾಗೇನೆ DNA ಟೆಸ್ಟ್ ರಿಸಲ್ಟ್ಸ್ ರಿಪೋರ್ಟ್ನ ಚೇಂಜ್ ಮಾಡಿ ಕೊಡಕ್ಕೆ ಹೇಳಿದೆ. ಗಾಯತ್ರಿ ನಮ್ಗೆ ಹುಟ್ಟಿರೋ ಮಗಳು ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ನನಗೆ ಮತ್ತೆ ಮತ್ತೆ ಹೇಳಿದ್ರಿ. ಗಾಯತ್ರಿ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳಲ್ಲ ಅಂತ, ನಮ್ಮ ಸ್ವಂತ ಮಗುನೇ ಅಂತ ನನ್ನ ಹೆತ್ತ ತಾಯಿ ಗಾಯತ್ರಿ ದೇವಿನೇ ಅನ್ನೋದು ನನ್ನ ಹೆಂಡತಿ ನೈನಿ ಹತ್ರ ಹೇಳಬೇಕು ಅಂತ ತುಂಬಾ ಸಲ ಅನ್ನಿಸ್ತು ಸ್ವಾಮಿ. ಆದ್ರೆ ಹೇಳಿದ್ರೆ ಆ ಕೂಸ್ ಬಗ್ಗೆ ನಿಜ ಗೊತ್ತಾಗಿ ನನ್ನನ್ನು ಸಾಕಿ ಬೆಳೆಸಿರೋ ತಿಲೋತ್ತಮ ಅಮ್ಮನಲ್ಲಿ ಎಲ್ಲಿ ಆ ರಾಕ್ಷಸತ್ವ ಹೊರಗೆ ಬಿದ್ದು ನಮ್ಮ ಮಗುಗೆ ಎಲ್ಲಿ ತೊಂದರೆ ಕೊಡ್ತಾರೇನೋ ಅಂತ ಸುಮ್ಮನಾಗ್ಬಿಟ್ಟೆ. ನೀನೇ ಸುಮ್ಮನಾದಿಯೋ ಅಥವಾ ಅಮ್ಮನವರೇ ನಿನ್ನ ತಡೆದ್ರು? ಇದೆಲ್ಲ ಆ ವಿಶಾಲಾಕ್ಷಮ್ನವರ ಲೀಲೆ ವಿಶಾಲ. ಏನಾದರೂ ಆಗ್ಬೋದಾ ಸ್ವಾಮಿ? ನಮ್ಮಮ್ಮ ಮಾತ್ರ ನಮ್ಮ ಹತ್ರನೇ ಇದ್ದಾಳೆ. ದತ್ತು ತಗೊಳ್ಳೋಣ ಅಂತ ನೈನಿಗೆ ನಾನೇ ಹೇಳಿ ನಮ್ಮ ಮಗುನ ನಾವೇ ಹತ್ರ ಮಾಡ್ಕೊಂಡ್ವಿ. ಮನೆಯವ್ರಿಗೆಲ್ಲ ಅನುಮಾನ ಹುಟ್ಟೋ ಹಾಗೆ ನಾನೇ ಮತ್ತೆ ಆ ಮಗು ನಮ್ಮಮ್ಮ ಅಲ್ಲ ಅಂತ ರಿಪೋರ್ಟ್ ಬದಲಾಯಿಸ್ಬಿಟ್ಟೆ. ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀನಿ ಅಂತ ನಿಮಗೆ ಮಾತ್ರ ಗೊತ್ತು. ವಿಶಾಲ, ಗಾಯತ್ರಿ ದೇವಿ ಪುನರ್ಜನ್ಮ ತಾಳಿರೋದೇನೆ ಅವಳ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ, ತಿಲೋತ್ತಮನ ಸಂಹಾರ ಮಾಡೋದಿಕ್ಕೆ. ಅಮ್ಮನವರ ಆಜ್ಞೆ ಅನುಸಾರನೇ ಮುಂದೆ ನಡಿಬೇಕಾದ್ದೆಲ್ಲ ನಡೆಯುತ್ತೆ. ಅಲ್ಲಿವರೆಗೂ ನೀನು ಯಾರ ಹತ್ರನೂ ಹೇಳ್ದೆ ಹೆಜ್ಜೆ ಹಾಕಬೇಕು. ನಯನಿಗೆ ನೀನೇ ಎಲ್ಲದಕ್ಕೂ ಸಹಾಯವಾಗಿದ್ದು ಅವಳಿಗೆ ನೀನು ಧೈರ್ಯ ಹೇಳಬೇಕು. ಈ ಯೋಚನೆಗಳಿಂದ ಹೊರಗೆ ಬರೋದಕ್ಕೆ
ನಾನು ಬೇರೆ ವಿಷಯನ ಮುಂದೆ ಇಡ್ತೀನಿ ಸ್ವಾಮಿ. ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ಸದ್ಯ ಯಾರೂ ಇಲ್ಲ, ಮನೇಲಿ ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಮುಳುಗಿದ್ದಾರೆ. ಏನ್ ಹಾಗ್ ನೋಡ್ತಿದ್ಯಾ? ಲಿಂಗಾಕಾರದಲ್ಲಿರೋ ಕೃಷ್ಣ ಕಲ್ಲು ನೀನು. ನಿನ್ನ ನೋಡೋದಿಕ್ಕೆ ಯಾಕೆ ಬಂದಿದ್ದೀನಿ ಗೊತ್ತಾ? ಟೈಮ್ ಹತ್ರ ಬಂದಿದೆ. ದಿನ ನೀರ್ ತಗೊಂಡ್ ಬಂದು ನಾನ್ ನಿನ್ಮೇಲ್ ಹಾಕ್ತಿದ್ದೆ. ಆದ್ರೆ ಇವತ್ ಮಾತ್ರ ಈ ನೀರ್ನ ನಾನ್ ನಿನ್ಮೇಲ್ ಹಾಕ್ದೆ ಹೀಗೆ ಪಕ್ಕದಲ್ಲಿ ಹುಲ್ ಮೇಲ್ ಚಲ್ತೀನಿ. ಯಾಕೆ ಅಂತ ಗೊತ್ತಾ? ಇವತ್ತು ನಾನ್ ತರೋ ನೀರಿಂದ ನೀನ್ ಒದ್ದೆ ಆಗ್ಬಾರ್ದು. ಸ್ವಾಮೀಜಿಗಳು ನಮ್ಮ ಅಕ್ಕನ ಹತ್ರ ಹೇಳಿದ ಹಾಗೆ ನಡಿಬೇಕು ಅಂತ ಹೀಗ್ ಮಾಡ್ದೆ. ಅಮಾವಾಸ್ಯೆ ಕತ್ಲೆಗೆ ನಾಗರಹಾವು ನಿನ್ ತರ ಕಲ್ನ ಹುಡ್ಕೊಂಡ್ ಬಂದು ನಿನ್ನ ತಪ್ಕೊಂಡು ಉಸಿರು ಬಿಟ್ಟಾಗ ನೀನಾಗ್ ನೀನೇ ನೀರ್ ಬಿಡ್ತೀಯ. ಆಗ ನನ್ನ ಆಸೆನೂ ನೆರವೇರತ್ತೆ, ನನ್ ಕಷ್ಟನೂ ಕೊನೆ ಆಗತ್ತೆ, ನನ್ ಕನ್ಸು ನಿಜ ಆಗತ್ತೆ. ಅರ್ಥ ಆಯ್ತಾ? ಟೈಮ್ ಆಯ್ತು. ಎಲ್ಲಿ ಆ ನಾಗರಹಾವು? ಬಂದೇ ಇಲ್ಲ ಇಷ್ಟೊತ್ತಾದ್ರೂ. ನಾಗರಹಾವು, ನಾಗರಾಜ, ನಾಗರಾಜ, ನನ್ಗೇನು ಮಾಡ್ಬೇಡ. ನಾನು ನಿಂಗೇನು ಮಾಡಿಲ್ಲ. ನನಗೆ ಮಕ್ಕಳಾಗ್ಬೇಕು ಅಂತ ನಮ್ಮ ನೈನಕ್ಕಂಗೂ ಆಸೆ ಇದೆ. ನಾನು ಖುಷಿಯಾಗಿರ್ಬೇಕು ಅಂತ ಬೇಡ್ಕೊಳ್ಳೋದ್ರಲ್ಲಿ ನಮ್ಮ ಅಕ್ಕನೇ ಮುಂದಿರ್ತಾಳೆ. ಆ ಮಾತು ನಿಜ ಆಗ್ಲಿ ಅಂತ ಕೃಷ್ಣ ಕಲ್ ಜೊತೆ ಹೀಗ್ ಮಾತಾಡ್ತಿದ್ದೆ. ಏನು ಬಚ್ಚಿಡ್ತಿದ್ಯಾ ನಾನಿ? ನಾನೇನು ಬಚ್ಚಿಡ್ತೀನಿ ಯಜಮಾನ್ರೆ, ಯಾವುದೋ ಹಳೆ ಬಟ್ಟೆನ ಒಳಗಿಡ್ತಿದ್ದೆ. ಆ ಥರ ಬಟ್ಟೆನ ನೀನು ಹಾಕ್ಕೊಳ್ಳಲ್ವಲ್ಲ? ಆ ಥರದ್ದು ಅಂದರೆ? ಮಾಡ್ರನ್ ಡ್ರೆಸ್ಸಸ್, ಸಖಿ ಹಾಕೋತಾಳಲ್ಲ ಆ ಥರ ಬಟ್ಟೆಗಳು. ಸರಿ, ಸುತ್ತಿ ಬಳಸಿ ಯಾಕೆ ಮಾತಾಡಬೇಕು? ಅದು ಸಖಿ ಬಟ್ಟೆನೆ. ನೀನು ಯಾಕೆ ಆ ಬಟ್ಟೆಗಳನ್ನೆಲ್ಲ ಬ್ಯಾಗಲ್ಲಿ ಇಡ್ತಾ ಇದೀಯಾ? ಅವಳು ಬಂದಾಗ ವಾಪಸ್ ಕೊಡ್ಬೋದಲ್ಲ ಅಂತ. ಅವಳು ಬರಲ್ಲ, ಅವಳನ್ನ ಕರ್ಕೊಂಡು ಬರಬೇಕು. ಯಾರು? ನೀನೇ. ಎಲ್ಲಿಂದ? ನೀನು ಬಚ್ಚಿಟ್ಟಿದೆಯಲ್ಲ ಆ ಜಾಗದಿಂದ. ಯಜಮಾನ್ರೆ, ನೀವೇನು ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಾನು ಅವಳ ಬಟ್ಟೆನ ಮಾತ್ರ ಎತ್ತಿಡ್ತಿದ್ದೆ. ಅವಳನ್ನೇ ನಾನು ಬಚ್ಚಿಟ್ಟಿರೋ ಹಾಗೆ ನೀವ್ಯಾಕೆ? ಇಲ್ಲದೆ ಹೋದರೆ ಹೀಗೆ ಯಾಕೆ ಮಾಡ್ತೀಯ ನಾನಿ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಸಖಿ ಲಗೇಜು ತುಂಬ ಏನಿಲ್ಲ. ಅವಳೇ ಎತ್ಕೊಂಡು ಹೋಗಿದ್ದಾಳೋ, ಅವಳಿಗೆ ಗೊತ್ತಿರೋರು ಅದನ್ನು ಎತ್ಕೊಂಡು ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಇರೋ ಬಟ್ಟೆಗಳು ನನಗೆ ಸಿಕ್ಕಿದ್ದಕ್ಕೆ ಭದ್ರವಾಗಿ ಎತ್ತಿಡೋಣ ಅಂತ ಬ್ಯಾಗಲ್ಲಿ ಇಡ್ತಿದ್ದೆ ಅಷ್ಟೇ. ಹೌದಾ? ಮತ್ತೆ ಇನ್ಸ್ಪೆಕ್ಟರ್ ಯಾಕೆ ಆ ರೀತಿ ಹೇಳಿದ್ರು? ಏನು ಹೇಳಿದ್ರು? ಸಖಿ ಈ ಮನೇಲಿರೋರು ಕಸ್ಟಡಿಯಲ್ಲೇ ಇದ್ದಾಳೆ ಅಂತ, ಅವಳಿಗೆಲ್ಲ ವ್ಯವಸ್ಥೆನ ನಿಮ್ಮವರೇ ನೋಡ್ಕೋತಿದ್ದಾರೆ ಅಂತ ಅವತ್ತು ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ.
ಆಶ್ಚರ್ಯವಾಗಿದೆ ಯಜಮಾನ್ರೆ. ಅಂಥ ಅಗತ್ಯ ಯಾರಿಗಿರುತ್ತೆ? ಅದೇ ನನಗೂ ಗೊತ್ತಾಗ್ತಿಲ್ಲ ನೈನಿ.